ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಮತದಾನ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಕೂಡ ಗುಜರಾತ್ನ ಲೋಕಸಭಾ ಚುನಾವಣೆ ಇವತ್ತು ಒಂದೇ ಹಂತದಲ್ಲಿ ನಡೀತಾ ಇದೆ. ಅಹಮದಾಬಾದ್ಗೆ ತೆರಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅಮಿತ್ ಶಾ ಕೂಡ ಸಾಥ್ ಕೊಡ್ತಿದ್ದಾರೆ. ನೋಡಿ, ಭಾರಿ ಬಿಗಿ ಭದ್ರತೆಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಹೋಗ್ತಾ ಇದ್ದಾರೆ. ನೋಡಿ, ಪ್ರತಿ ಬಾರಿ ಕೂಡ ಚುನಾವಣೆ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ತಮ್ಮ ತವರಿಗೆ ಬರ್ತಾರೆ. ನೋಡಿ, ಅಲ್ಲಿ ಸಾರ್ವಜನಿಕರು ಅಲ್ಲಿ ಬಂದಿರುವಂತಹ ಅವರ ಅಭಿಮಾನಿಗಳಿಗೆ ಸಹಿಯನ್ನು ಕೊಡ್ತಾ ಇದ್ದಾರೆ, ಆಟೋಗ್ರಾಫ್ ಕೊಡ್ತಾ ಇದ್ದಾರೆ. ನೋಡಿ, ಅಲ್ಲಿ ಸಾಕಷ್ಟು ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾ ಇದ್ದಾರೆ. ವಾರಾಣಸಿಯಲ್ಲಿ ಅವರು ಸ್ಪರ್ಧೆ ಮಾಡ್ತಾ ಇದ್ರು ಕೂಡ ಯಾವತ್ತೂ ಕೂಡ ತಪ್ಪದೆ ಬಂದು ತಮ್ಮ ತವರು ರಾಜ್ಯ ಗುಜರಾತ್ ಏನಿದೆ ಅದರಲ್ಲೂ ಅಹಮದಾಬಾದ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತದಾನವನ್ನು ಮಾಡಲಿಕ್ಕೆ ಬಂದಿದ್ದಾರೆ. ಸರತಿ ಸಾಲಲ್ಲಿ ಬಂದು ನರೇಂದ್ರ ಮೋದಿ ಅವರು ಕೆಲವೇ ಕ್ಷಣಗಳಲ್ಲಿ ಊಟನ ಮಾಡಲಿದ್ದಾರೆ. ಎಲ್ರಿಗೂ ಕೂಡ ಕರೆಯನ್ನು ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಮತವನ್ನು ಚಲಾಯಿಸಬೇಕು ಅಂತ ಹೇಳಿ ಗೃಹ ಸಚಿವ ಅಮಿತ್ ಶಾ ಕೂಡ ಈ ಸಂದರ್ಭದಲ್ಲಿ ಸಾಥನ್ನು ಕೊಟ್ಟಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತದಾನವನ್ನು ಮಾಡಲಿಕ್ಕೆ ಬಂದಿದ್ದಾರೆ. ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಭಾರಿ ಬಿಗಿ ಭದ್ರತೆ ಇದೆ. ಸಾರ್ವಜನಿಕರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅಲ್ಲೂ ಕೂಡ ಕಾಯ್ತಾ ಇದ್ದಾರೆ ಅಲ್ಲಿ ಕಾರ್ಯಕರ್ತರು. ಅಂದರೆ ಈ ಸಂದರ್ಭದಲ್ಲಿ ಅಲ್ಲಿ ಚುನಾವಣಾ ಸಿಬ್ಬಂದಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗೇನು ಬಂದು ವೋಟಿಂಗ್ ಮಾಡ್ತಾರೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನೋಡಿ ಇದೇ ಮತಗಟ್ಟೆಗೆ ಬಂದು ಪ್ರತಿ ಬಾರಿ ಅವರು ವೋಟನ್ನು ಮಾಡೋದು. ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಇದೇ ಅಹಮದಾಬಾದ್ಗೆ ಬಂದು ಅವರು ಮತದಾನವನ್ನು ಪ್ರತಿ ಚುನಾವಣೆಯಲ್ಲೂ ಕೂಡ ಮಾಡ್ತಾರೆ. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ ಅಂಥೇಳಿ ವಿಶೇಷವಾಗಿ ಆ ಒಂದು ಮತಗಟ್ಟೆಯನ್ನು ಶೃಂಗಾರ ಮಾಡಲಾಗಿದೆ. ಹಾಗಾಗಿ ಈಗಾಗಲೇ ಜನರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ನೋಡಬೇಕು ಅಂಥೇಳಿ. ಬಟ್ ಈಗ ಮತದಾನ ಪ್ರತಿಯೊಬ್ಬರ ಹಕ್ಕು ಮತ್ತು ಕರ್ತವ್ಯ. ಅಲ್ಲಿ ನೋಡಿ, ಚಿಕ್ಕ ಬಾಲಕಿಯನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ. ಅಂದರೆ ಈಗ ಪ್ರಧಾನಿ ಆದಮೇಲೆ ಅವರು ಗುಜರಾತ್ ಅಥವಾ ಅವರ ತವರು ರಾಜ್ಯ ಏನಿದೆ ಅಹಮದಾಬಾದ್ಗೂ ಕೂಡ ಬರುವಂಥದ್ದು ಬಹಳ ಅಪರೂಪ. ಈಗ ಚುನಾವಣೆಗೆ ಬಂದಿದ್ದಾರೆ. ಇಲ್ಲಿನ ಸ್ಥಳೀಯ ನಾಯಕರು ಕೂಡ ಅವ್ರನ್ನ ಬರಮಾಡಿಕೊಳ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಂತೆ ನೋಡಿ ಇಲ್ಲಿ ಯಾವ ರೀತಿ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ ಅಂಥೇಳಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಮತಗಟ್ಟೆಯ ಹೊರಗಡೆ ನೆರೆದಿದ್ದಾರೆ. ಮತಗಟ್ಟೆ ಒಳಗಡೆ ಪ್ರಧಾನಿ ನರೇಂದ್ರ ಮೋದಿಯವರು ಬರ್ತಾ ಇರುವಂತಹ ದೃಶ್ಯಗಳಿದು. ಅಮಿತ್ ಶಾ ಕೂಡ ಸಾಥನ್ನು ಕೊಡ್ತಾ ಇದ್ದಾರೆ. ನೋಡಿ, ಸರತಿ ಸಾಲಿದೆ. ಸರತಿ ಸಾಲಲ್ಲಿ ನಿಂತು ಪ್ರಧಾನಿ ಮೋದಿ ಈಗ ಕೆಲವೇ ಕ್ಷಣಗಳಲ್ಲಿ ತಮ್ಮ ಮತವನ್ನು ಚಲಾಯಿಸಲಿದ್ದಾರೆ. ಸ್ಥಳೀಯವಾಗಿ ಅಲ್ಲಿ ಕೆಲವೊಂದಿಷ್ಟು ಅವರ ಸ್ನೇಹಿತರನ್ನು ಕೂಡ ಅವರು ಮಾತಾಡಿಸಿದ್ದಾರೆ. ಸ್ಥಳೀಯರೊಂದು ಕೂಡ ಕುಶಲೋಪರಿಯನ್ನು ವಿಚಾರಿಸಿ ಈಗ ವೋಟ್ ಮಾಡಲಿಕ್ಕೆ ತೆರಳುತ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಪ್ರತಿ ಚುನಾವಣೆಯಲ್ಲೂ ಕೂಡ ಇದೇ ಮತಗಟ್ಟೆಯವರು ನಾವು ಗಮನಿಸಿದ್ವಿ. ಲಾಸ್ಟ್ ಟೈಮ್ ಎಲೆಕ್ಷನ್ಲ್ಲೂ ಕೂಡ ಗಮನಿಸಿದ್ವಿ. ಇದೇ ಮತಗಟ್ಟೆಗೆ ಬಂದು ಅಹಮದಾಬಾದ್ನಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತ್ನ ಅಹಮದಾಬಾದ್ನಲ್ಲಿ ಮತದಾನಕ್ಕೆ ನೋಡಿ ಬಂದಿರುವಂತಹ ದೃಶ್ಯಾವಳಿಗಳು ನೋಡ್ತಾ ಇದ್ದೀವಿ ನಾವು. ನೋಡಿ, ತಮ್ಮ ID ಪ್ರೂಫ್ ಅಂತ ತೋರಿಸ್ತಾ ಇದ್ದಾರೆ. ಈಗ ಅಲ್ಲಿ ವೋಟ್ ಮಾಡಲಿಕ್ಕೆ ಅವರು ತೆಗೆದುಕೊಂಡು ಬಂದಂತಹ ಗುರುತಿನ ಚೀಟಿಯನ್ನು ತೋರಿಸ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಸಹಿಯನ್ನು ಕೂಡ ಹಾಕ್ತಾ ಇದ್ದಾರೆ. ನೋಡಿ, ವೋಟರ್ ಲಿಸ್ಟಲ್ಲಿ ಸಹಿಯನ್ನು ಕೂಡ ಹಾಕ್ತಾ ಇದ್ದಾರೆ. ಅಹಮದಾಬಾದ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಗುಜರಾತ್ನಲ್ಲಿ 26 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಒಂದೇ ಹಂತದಲ್ಲಿ ಚುನಾವಣೆ ನಡೀತಾ ಇದೆ. ಅದು ನಿಶಾನ್ ಪ್ರೌಢಶಾಲೆ ಇದು. ಪ್ರಧಾನಿ ನರೇಂದ್ರ ಮೋದಿಯವರು ವೋಟಿಂಗ್ ಮಾಡ್ತಾ ಇದ್ದಾರಲ್ವ, ಅದು ನಿಶಾನ್ ಹೈಸ್ಕೂಲ್. ವೋಟಿಂಗ್ ಮಾಡ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದೀವಿ. ಈಗ ಇನ್ನು ಭಾರಿ ಬಿಗಿ ಭದ್ರತೆಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸ್ತಾ ಇದ್ದಾರೆ. ಲಾಸ್ಟ್ ಟೈಮ್ 2019ರಲ್ಲಿ ಕ್ಲೀನ್ ಸ್ವೀಪ್ BJPಯಲ್ಲಿ ಮಾಡಿತ್ತು. ಈ ಬಾರಿ ಕೂಡ ಅದೇ ನಿರೀಕ್ಷೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇದ್ದಾರೆ. ಆಲ್ರೆಡಿ ಸೂರತ್ ಗೆದ್ದಾಗಿದೆ. ಅಲ್ಲಿ ವೋಟ್ ಮಾಡಿದರು ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಹಕ್ಕನ್ನು
ಚಲಾಯಿಸಿದರು. ಪ್ರತಿಯೊಬ್ಬರೂ ಕೂಡ ಕಡ್ಡಾಯವಾಗಿ ಮತದಾನ ಮಾಡುವಂತೆ ಕರೆಯನ್ನು ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿಯವರು. ಚುನಾವಣಾ ಸಿಬ್ಬಂದಿಗೂ ಕೂಡ ಧನ್ಯವಾದವನ್ನು ಹೇಳಿ ಅಲ್ಲಿಂದ ಈಗ ತೆರಳುತ್ತಾ ಇದ್ದಾರೆ. ಅಹಮದಾಬಾದ್ನ ನಿಶಾನ್ ಹೈಸ್ಕೂಲ್ ಇದು. ವೋಟರ ಲಿಸ್ಟ್ ಇದೇ ಬಡಾವಣೆಯಲ್ಲಿ ಇರೋದು ಅವ್ರದ್ದು. ಅಹಮದಾಬಾದ್ನಲ್ಲಿ ಬರ್ತಾ ಇದ್ದಾರೆ ಆಚೆ. ಮತಗಟ್ಟೆಯಿಂದ ನರೇಂದ್ರ ಮೋದಿ ಹಾಗೆ ಗೃಹ ಸಚಿವ ಅಮಿತ್ ಶಾ ಅವರು, ಸ್ಥಳೀಯರು ಕೂಡ ಅಲ್ಲಿ ಸರತಿ ಸಾಲಲ್ಲಿ ಬಂದು ವೋಟನ್ನು ಮಾಡಲಿಕ್ಕೆ ಬಂದಿದ್ದಾರೆ. ಪ್ರತಿಯೊಬ್ಬರೂ ಕೂಡ ದೇಶದ ನಾಗರಿಕರು ಇವತ್ತಿನ ಮೂರನೇ ಹಂತದ ಓವರಾಲ್ ಇವತ್ತು ಮೂರನೇ ಹಂತದ ಚುನಾವಣೆ ಇಡೀ ಇಂಡಿಯಾದಲ್ಲಿ 93 ಕ್ಷೇತ್ರಗಳು ನಡೀತಾ ಇದೆ. ಎಲ್ಲರೂ ಕೂಡ ಬಂದು ವೋಟ್ ಮಾಡಬೇಕು ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಆಚೆ ನೆರೆದಿದ್ದಾರೆ. ಅಹಮದಾಬಾದ್ನ ನಿಶಾನ್ ಪ್ರೌಢಶಾಲೆಯಲ್ಲಿ ನರೇಂದ್ರ ಮೋದಿಯವರು ವೋಟಿಂಗ್ ಮಾಡಿ ಈಗ ತೆರಳುತ್ತಾ ಇರುವಂಥ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ ನಾವು. 26 ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ ಗುಜರಾತ್ ರಾಜ್ಯ. ಈ ಬಾರಿ ಕೂಡ ಎಲ್ಲ ಕ್ಷೇತ್ರಗಳನ್ನು ಕೂಡ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ಭರ್ಜರಿ ರಣತಂತ್ರವನ್ನು ಪ್ರಧಾನಿ ನರೇಂದ್ರ ಮೋದಿ ಹೆಣೆದಿದ್ದಾರೆ. ಅಮಿತ್ ಶಾ ಕೂಡ ಅವ್ರ ಜೊತೆಲಿದ್ದಾರೆ, ನೋಡ್ತಾ ಇದ್ದೀವಿ. ಅಮಿತ್ ಶಾ ಅವ್ರದ್ದು ಕೂಡ ಇವತ್ತು ವೋಟಿಂಗ್ ನಡೆಯುವಂಥ ಒಂದು ಸ್ಥಳ ಅಂದರೆ ಅವ್ರದ್ದು ಗಾಂಧಿನಗರದಲ್ಲೂ ಕೂಡ ಅವರು ವೋಟನ್ನು ಮಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಈಗ ತೆರಳುತ್ತಾ ಇದ್ದಾರೆ. ಅಲ್ಲಿಂದ ತಮ್ಮ ಮತವನ್ನು ಚಲಾಯಿಸಿದರು. ಪ್ರತಿಯೊಬ್ಬರೂ ಕೂಡ ಬಂದು ವೋಟನ್ನು ಮಾಡಬೇಕು ಅನ್ನುವಂಥ ಸಂದೇಶವನ್ನು ಈ ಮೂಲಕ ಅವರು ಸಾರಿದ್ದಾರೆ. ಮತಗಟ್ಟೆಯ ಹೊರಗಡೆ ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ಕಾರ್ಯಕರ್ತರು ಕೂಡ ಅಲ್ಲಿ ಜಮಾವಣೆಗೊಂಡಿದ್ದಾರೆ. ಭಾರೀ ಬಿಗಿ ಭದ್ರತೆಯೊಂದಿಗೂ ಕೂಡ ಎಲ್ಲ ವ್ಯವಸ್ಥೆಯನ್ನು ಅಲ್ಲಿನ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ನೋಡಿ, ಪ್ರತಿ ವಿಧಾನಸಭಾ ಚುನಾವಣೆ ಸಂದರ್ಭ ಬಂದರೂ ಕೂಡ ಅಷ್ಟೇ, ಲೋಕಸಭಾ ಚುನಾವಣೆ ಬಂದರೂ ಕೂಡ ಅಷ್ಟೇ, ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ನಿಶಾನ್ ಪ್ರೌಢಶಾಲೆಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾರೆ. ಅದರಲ್ಲೂ ಈ ಬಾರಿ ಅಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ಬೇಗನೆ ಬಂದು ವೋಟನ್ನು ಚಲಾಯಿಸಿದ್ದಾರೆ. ಲಾಸ್ಟ್ ಟೈಮ್ ನಾವು ನೋಡಿದಾಗ 9 ಗಂಟೆ ಮೇಲೆ ಬಂದು ವೋಟನ್ನು ಚಲಾಯಿಸಿದರು. ನೋಡಿ, ಈಗ ಅಲ್ಲಿ ಬೆರಳೇನಿದೆ, ಶಾಯಿ ಹಾಕಿಸಿಕೊಂಡಿರುವಂಥ ಬೆರಳನ್ನು ಪ್ರದರ್ಶನ ಮಾಡುವ ಮೂಲಕ ಪ್ರತಿಯೊಬ್ಬರೂ ಕೂಡ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿ ಅನ್ನುವಂತಹ ಸಂದೇಶವನ್ನು ಈಗ ದೇಶದ ಜನತೆಗೆ ಕೊಡ್ತಾ ಇದ್ದಾರೆ. ಆರಂಭದಲ್ಲಿ ಅವರು ಬರ್ತಾ ಇದ್ದಂತೆ ಭರ್ಜರಿ ಸ್ವಾಗತವನ್ನು ಕೂಡ ಮಾಡಲಾಯಿತು. ಅಲ್ಲಿ ಹೊರಗಡೆ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಬರ್ತಾರ ಅಂದ ತಕ್ಷಣ ಹಬ್ಬದ ವಾತಾವರಣ ನಿರ್ಮಾಣ ಆಗಿಬಿಟ್ಟಿದೆ. ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಅಲ್ಲಿಂದ ನಿರ್ಗಮಿಸ್ತಾ ಇದ್ದಾರೆ. ಆ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬರೂ ಬಂದು ವೋಟ್ ಮಾಡಬೇಕು ಅಂತ ನೋಡಿ, ಅಲ್ಲಿ ಅವರ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿದ ಸ್ಥಳದಲ್ಲಿ